ನಾನು ವೀರೇಶ್ ನಾಯಕ್ ಅಂಥೇಳಿ ನಿವೃತ್ತ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಈಗ ಹಾಲಿ ಕೃಷಿಕ ನಾನು. ಇದು ಚನ್ನಗಿರಿ ತಾಲೂಕು ನೀತಿಗೆರೆ ಅಂತ ಗ್ರಾಮ. ನೀತಿಗೆರೆ ಗ್ರಾಮದಲ್ಲಿ ನಾವು ಸುಮಾರು 8 ಎಕರೆ ಜಾಗದಲ್ಲಿ ಇಂಟಿಗ್ರೇಟೆಡ್ ಸಮಗ್ರ ಕೃಷಿಯನ್ನು ಮಾಡಿದ್ದೀವಿ. ಈ ಸಮಗ್ರ ಕೃಷಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲದು ಯಾವುದು ಅನಿಮಲ್ ಹಸ್ಬೆಂಡ್ರಿ, ಫಿಶರಿ, ಆಮೇಲೆ ನಂತರದಲ್ಲಿ ಸಾಕಾಣಿಕೆ ಇದೆ, ಆಮೇಲೆ ಕುರಿ ಸಾಕಾಣಿಕೆ ಇದೆ. ಕುರಿ ಬರಬೇಕಷ್ಟೇ. ಆಮೇಲೆ 1 ಎಕರೆಯಲ್ಲಿ ಪಾಲಿ ಹೌಸನ್ನು ಮಾಡಿದೆ. ಇದು ಸಮಗ್ರ ಅಂದರೆ ಎಲ್ಲ ಒಂದೇ ಫ್ಲೋರಲ್ಲಿ, ಒಂದೇ 8 ಎಕರೆಯಲ್ಲಿ ಸಮಗ್ರವಾದಂಥ ಕೃಷಿಯನ್ನು ಮಾಡಿದ್ದೀನಿ. ಕಾರಣ ಇಷ್ಟೇ, ಯಾಕಂತ ಹೇಳಿದರೆ ಒಂದು ಏನಾದ್ರು ಅಕಸ್ಮಾತ್ ಹೋದರೆ ಒಂದು ಬರಬೇಕು ಅಂಥೇಳಿ. ಸೊ ಏನಪ್ಪ ಅಂತ ಹೇಳಿದ್ರೆ ಸಮಗ್ರ ಕೃಷಿ ಏನಪ್ಪ ಅಂತ ಹೇಳಿದರೆ ಪ್ರತಿದಿನ ರೆವಿನ್ಯೂ ಬರಬೇಕು, ಪ್ರತಿ ವಾರಕ್ಕೂ ರೆವಿನ್ಯೂ ಬರಬೇಕು, ಪ್ರತಿ 15 ದಿವಸಕ್ಕೆ ಒಂದು ದಿವಸ, ಪ್ರತಿ 3 ತಿಂಗಳಿಗೆ, ಪ್ರತಿ ತಿಂಗಳಿಗೆ ಈ ರೀತಿಯಾದಂತಹ ರೆವಿನ್ಯೂವನ್ನು ಇದು ಜನ್ರೇಟ್ ಆಗೋ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈ ಪಾಲಿ ಹೌಸು 1 ಎಕರ್ ಪಾಲಿ ಹೌಸ್ ಇದು. ಬರೀ ಈಗ ಒಂದು ಸಲ ಇದು ಬೆಳೆದಿದ್ದೆ, ಏನಪ್ಪ ಅಂತ ಹೇಳಿದ್ರೆ ಕಲರ್ ಕ್ಯಾಪ್ಸಿಕಮ್, ರಿಜ್ವಾನ್ ಕಂಪ್ನಿಯದು ಕ್ಯಾಪ್ಸಿಕಮ್ ಬೆಳೆದಿದ್ದೆ, ಯೆಲ್ಲೋ ಮತ್ತು ರೆಡ್ ಕ್ಯಾಪ್ಸಿಕಮ್ ತೆಗೆದಾದ್ಮೇಲೆ ನಾನು ಲಾಭ ಕಂಡಿರೋದು ಅಂತ ಹೇಳಿದ್ರೆ ಪಾಲಿ ಹೌಸಲ್ಲಿ ಸುಮಾರು ಒಂದು 18 ಲಕ್ಷ ರೂಪಾಯಿದು ಇದಾಗಿತ್ತು, ಏನು ಕ್ಯಾಪ್ಸಿಕಮ್ ಆಗಿತ್ತು. ಬಟ್ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ, ಮೋಸ, ಅದೇ ಹೇಳಿದ್ನಲ್ಲ, ಮೋಸ ಮಾಡೋದ್ರೆ ಭಾಳ ಜಾಸ್ತಿ, ಮೀಡಿಯೇಟ್ರ್ ಮೋಸ ಮಾಡೋರು ಭಾಳ ಜಾಸ್ತಿ, ಪೇಮೆಂಟ್ ಸರಿಯಾಗಿ ಬರೋದಿಲ್ಲ. ಈಗ ಅದೊಂದೊಂದು ಇದನ್ನು ಕಂಡ್ಕೊಂಡ್ಬಿಟ್ಟಿದ್ದೀನಿ. ಮಾರ್ಕೆಟಿಂಗ್ ಹೆಂಗೆ, ಯಾರಿಗೆ ಕೊಡಬೇಕು, ಎಲ್ಲಿಗೆ ಕಳಿಸ್ಬೇಕು, ಅದನ್ನೆಲ್ಲ ಕಂಡ್ಕೊಂಡು. ಹಾಂ, ಆಯಿತಾ. ಇದು ಬಸ್ಕಿನ್ ವೈಟ್ ಅಂಥೇಳಿ ಹೂ, ಇದು ಶಾವಂತಿಗೆ ಹೂ ಎಲ್ಲೇ ಅಲ್ಲ, ಶಾವಂತಿಗೆಯಲ್ಲೇ ಒಳ್ಳೆ ಇದಂಥೇಳಿ ರೇಟ್ ಸಿಗ್ತಂತ ಇದಂತ ಹೇಳಿದ್ರೆ ಬಸ್ಕಿನ್ ವೈಟು. ಈ ಬಸ್ಕಿನ್ ವೈಟು ಈಗ ಆಲ್ರೆಡಿ ನಾನು 10 ಕಟಾವನ್ನು ಮಾಡಿದ್ದೀನಿ. 10 ಕಟಾವು ಆಲ್ರೆಡಿ ಮಾಡಿದ್ದೀನಿ. ಈ ಪ್ರತಿ ಆಲ್ಟರ್ನೇಟ್ 1 ದಿವಸ ಬಿಟ್ಟು 1 ದಿವಸ ಆಲ್ಟರ್ನೇಟ್ ಡೇಸ್ ಆಯ್ತಾ. ಎಷ್ಟು ಸಸಿ, ಎಷ್ಟು ಡೇ ಹಾಕ್ತಿರಲ್ಲ? ಇದು ಬೀಜ ಹಾಕ್ತೀರಾ? ಇಲ್ಲ, ಸಸಿಯನ್ನು ನಾನು ಕೋಲಾರಿಂದ ತರ್ತಿದ್ದೀನಿ. ಕೋಲಾರಿಂದ ತಂದು ಮಾಡಿದ್ದೀನಿ. ಅದು 2 ರೂಪಾಯಿ ಒಂದು ಸಸಿ, 2 ರೂಪಾಯಿ ಒಂದು ಸಸಿ. ಸುಮಾರು 11,000 ಸಸಿಯನ್ನು ಮಾಡಿದ್ದೀನಿ, ಇದನ್ನು ಹಾಕಿದ್ದೀನಿ. ಇದು 4ನೇ ತಿಂಗಳು. ಇದು 4ನೇ ತಿಂಗಳು. ಇದಕ್ಕೆ ಫಸ್ಟ್ ಬೆಳಿಬೇಕಾದ್ರೆ 30 ಡೇಸ್ ಇದಕ್ಕೆ ಒಂದು ಟೆಂಪ್ರೇಚರನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಇವೆಲ್ಲ ಬಲ್ಪ್ ಹಾಕ್ಸಿರೋದು ಅದಕ್ಕೆ ಟೆಂಪ್ರೇಚರ್ ಮೇಂಟೈನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಸರ್ಟನ್ ಟೆಂಪ್ರೇಚರ್ ಇಲ್ಲ ಅಂತ ಹೇಳಿದ್ರೆ ಏನು ಪ್ಲಾಂಟಿಂಗ್ ಮಾಡಿರ್ತಕ್ಕಂಥ ಮಟೀರಿಯಲ್ಸ್ ಇವೇ ಇರೋದಲ್ಲ, ಪ್ಲಾಂಟ್ಸು, ಅಲ್ಲಿಂದಲೇ ಬಡ್ಡಿಂಗ್ ಶುರು ಆಗ್ತದೆ, ಅಲ್ಲಿಂದಲೇ ಹೂ ಬಿಡಕ್ಕೆ ಶುರು ಆಗ್ತದೆ. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಜಾಸ್ತಿ ಹೂ ನೀವು ಎಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಅದು ಹೂ ಕೊಡಬಾರ್ದು. ಚೆನ್ನಾಗಿ ಬೆಳೆಯೋಕ್ಕೆ ಒಂದು 30 ದಿವಸ ಇದನ್ನು ಕೊಡಬೇಕಾಗ್ತದೆ. ಒಂದು 30 ಡೇಸ್ ಬೇಕಾಗುತ್ತೆ. 30 ಡೇಸ್ ಇದನ್ನು ಕೊಡಬೇಕಾಗ್ತದೆ. ಎಷ್ಟು ಟೆಂಪ್ರೇಚರ್ ಕೊಡುತ್ತೆ ಸರ್ ಬಲ್ಪಿನ? ನಾನು ಒಂದು 26ರಿಂದ 28 ಡಿಗ್ರಿ. ಹಾಂ, ಇಟ್ ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್. ಆ ಮಾರ್ಕೆಟು, ಆಮೇಲೆ ಹಬ್ಗಳು, ಇದನ್ನ ನೋಡಿಕೊಂಡು ನಾವು ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕಾಗ್ತದೆ. ಆಯ್ತಾ. ನೀವೇ ಬೇಡ ಅಂತ ತೆಗಿಯೋದಾ, ಇಲ್ಲ ಅಂದ್ರೆ ಅದೇ? ಇಲ್ಲ, ಇದು ಆಕ್ಚುಲಿ ಇದೇನು ಗೊತ್ತಾ, ಈಗ ನಾವು ರೆಸ್ಟ್ ಪೀರಿಯಡ್, ಈಗ ಹೂ ಸುಮಾರು ಇದೆಯಲ್ಲ, ಈ ರೆಸ್ಟ್ ಪೀರಿಯಡ್ ಈಗ ಈ ಮಂತ್ ನಾವು ಅದನ್ನ ಇದು ಮಾಡೋದೇ ಇಲ್ಲ. ಮೊನ್ನೆನೇ ಲಾಸ್ಟ್, ಈ ಮಂತ್ ನಾವು ಇದು ತೆಗಿಯಲ್ಲ, ಇದು ಆಫ್ಟರ್ ಡಿಸೆಂಬರ್ 1st ವೀಕಿಂದ ಶುರು ಮಾಡ್ತೀನಿ. ಮತ್ತೆ ಈಗ ಇವೆಲ್ಲ ಬಡ್ಸಿದಾವೆ ನೋಡಿ, ಇವೆಲ್ಲ ಬಡ್ಸು ಅವನ್ನ ನೀಟಾಗಿ ಮೇಂಟೈನ್ ಮಾಡಿದ್ರೆ, ಇವೆಲ್ಲ ಬಡ್ಸು ನೀಟಾಗಿ ಮೇಂಟೈನ್ ಮಾಡಿದ್ರೆ ಮತ್ತೆ ಅದು ಬರ್ತದೆ. ಹಾಗೆ ಪ್ರತಿ 3 ಮಂತ್ಸಿಗೆ ಒಂದ್ಸಲ ರೆಸ್ಟ್ ಬಿಡಬೇಕಾಗುತ್ತೆ. ರೆಸ್ಟ್ ಬಿಟ್ಟ ತಕ್ಷಣ ಮತ್ತೆ ಅದನ್ನ ಚೆನ್ನಾಗಿ ಆರೈಕೆ ಮಾಡಿ ಹೂ ಬಿಡ್ಲಿಕ್ಕೆ ಅವರು ಬರ್ತವೆ. ಡ್ರಿಪ್ ಇರಿಗೇಷನ್ ಮಾಡಿ, ಡ್ರಿಪ್ ಅಂತ ಹೇಳಿದ್ರೆ ಇದು ಹಾಕಿ ಲ್ಯಾಟ್ರಲ್ ಅಲ್ಲ, ಡ್ರಿಪ್ಪರು ಅಲ್ಲ, ಅದಕ್ಕೆ ತೂತಿದೆ, ಅಲ್ಲೇ ಇದು ಬರ್ತದೆ, ಅಲ್ಲೇ ಬರ್ತದೆ. ಪ್ಲಾಂಟಿಗೆ ಇಲ್ಲಿದೆ ಅಲ್ಲ. ಈ ತರ ಡ್ರಿಪ್ಪರ್ ತರನೇ, ಬಟ್ ಅಲ್ಲಿ ತೂತಿದೆ. ಎಲ್ಲಿದೆ ನೋಡಿ, ಅಲ್ಲಿ ಓಪನ್ ಇದೆ, ಇಲ್ಲಿದೆ ನೋಡಿ. ಹಾಗೆ ಎಷ್ಟು ಸಾವಿರ ಹಿಡಿದಿದೆ ಸರ್? 11,000 ಗಿಡ ಹಿಡಿದಿದೆ. ಈಗ ಆಲ್ರೆಡಿ 6 ಲಕ್ಷ ರೂಪಾಯಿದು ಇದನ್ನು ಮಾರಾಟ ಮಾಡಿದ್ದೀನಿ. ಹೂವೆಲ್ಲ ಬೆಂಗಳೂರಿಗೆ ಹೋಗ್ತವೆ. 1-2 ಮಂಡಿ ಇದಾವೆ, ಅವ್ರಿಗೆ ಕೊಡ್ತೀನಿ. ಡೆಕೋರೇಷನ್ ಪರ್ಪಸ್ ಏನು, ಅವ್ರು ಡೆಕೋರೇಷನ್, ಮದುವೆ, ಇದಕ್ಕೆಲ್ಲ ತೊಗೊಂಡು ಲೋಕಲ್ ಕೊಡೋದಿಲ್ಲ. ಯಾರು ಹಿಂಗೆ ಬಂದರೆ ಬೇಕು ಅಂದರೆ ಕೊಡ್ತೀನಿ ಅಷ್ಟೇ. ಮತ್ತು ಜೊತೆಗೆ
ಈ ಪಾಲಿ ಹೌಸ್ ಮಾಡೋಕ್ಕೆ ಇವರು ಹಾರ್ಟಿಕಲ್ಚರ್ನವರು ಸಬ್ಸಿಡಿ ಕೊಟ್ಟಿದ್ದಾರೆ. ಭಾಳ ಸಪೋರ್ಟ್ ಮಾಡಿದ್ದಾರೆ ಅವರು ಹಾರ್ಟಿಕಲ್ಚರ್ನವರು. ಆಯ್ತಾ, ಇದಕ್ಕೆ 35 ಲಕ್ಷ ಬೀಳುತ್ತೆ. 35 ಲಕ್ಷದಲ್ಲಿ 17.5 ಲಕ್ಷ ಸಬ್ಸಿಡಿ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ 15 ಲಕ್ಷ ಸಬ್ಸಿಡಿ ಕೊಟ್ಟಿದ್ದಾರೆ. ಆಯ್ತಾ, ಸಬ್ಸಿಡಿ ಕೊಟ್ಟಿದ್ದಾರೆ. ಇದು ಒಂದೇ ವರ್ಷದಲ್ಲಿ ಎರಡನೇ ಬೆಳೆ ಇದು ನನಗೆ. ಎರಡನೇ ಬೆಳೆ. ಮುಂಚೆ ಏನ್ ಹಾಕಿದ್ರಿ? ಇದು ಕ್ಯಾಪ್ಸಿಕಮ್ ಹಾಕಿದ್ರಿ. ಬೇಕಾದ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ. ಕ್ಯಾಪ್ಸಿಕಮ್ ಬಂದಿರೋದು ನೋಡ್ರಿ. ಅಂದ್ರೆ ಇದು ಎಷ್ಟು ಅಗಲ ಉದ್ದ ಎಷ್ಟಿದೆ ಅಂತ? ಯಾವ್ದು ಇದು? 1 ಎಕರ್. ಇದು 1 ಎಕರ್ ಫುಲ್ ಇದೆ. 1 ಎಕರ್. ಸರ್, ನಿಮ್ಮ ಅನುಭವದಲ್ಲಿ ಲೈಕ್ ಓಪನ್ ಆಗಿ ಬೆಳೆಯೋದು ಬೆಸ್ಟ್ ಅಥವಾ ಈ ತರ ಓಪನ್ ಬೆಳೆದು ಅಂತ ಹೇಳಿದ್ರೆ ಸರಿ ಬರೋದಿಲ್ಲ. ಇದೇ ಮಳೆ ಗಾಳಿ ಅದಕ್ಕೆ ರೋಗ ರುಜಿನ ಜಾಸ್ತಿ. ಆಯ್ತಾ, ಇಲ್ಲಿ ಏನಪ್ಪಾ ಇದ್ರಲ್ಲಿ ಪಾಲಿ ಹೌಸ್ ಅಲ್ಲಿ ಪಾಲಿನೇಷನ್ ಒಂದು ಪ್ರಾಬ್ಲಮ್ ಇದೆ. ಇಲ್ಲಿ ಪಾಲಿನೇಷನ್ ಆಯ್ತು ಅಂತ ಹೇಳಿದ್ರೆ ಇನ್ನೂ ಬಹಳ ಚೆನ್ನಾಗಿ ಬರ್ತದೆ. ಪಾಲಿನೇಷನ್ ಒಂದು ಪ್ರಾಬ್ಲಮ್ ಇದೆ ಇದರಲ್ಲಿ, ಅಲ್ಲಿ ಪಾಲಿ ಹೌಸ್ ಅಲ್ಲಿ. ಆಯ್ತಾ, ಬಟ್ ನಾ ಅದ್ರ ಜೊತೆಗೆ ನಾ ಈ ಕಲರ್ ಶಾವಂತಿಗೆ ಇದೆಯಲ್ಲ, ಈಗ ತೋರಿಸ್ತಿದ್ದೀನಿ ನಿಮಗೆ. ಆಯ್ತಾ, ಇವೇನಿದಾವಲ್ಲ ಈ ಕಲರ್ ಶಾವಂತಿಗೆ, ಇದಕ್ಕೆ 300 ರೂಪಾಯಿ ಇದ್ರೆ ಅದಕ್ಕೆ 150 ರೂಪಾಯಿ. ಇದಕ್ಕೆ 300 ಇದೆ, ಇದಕ್ಕೆ 300 ರೂಪಾಯಿ ಇದ್ರೆ ಅದಕ್ಕೆ 150 ರೂಪಾಯಿ ಕಲರ್ ಶಾವಂತಿಗೆ. ಆಯ್ತಾ, ಲೈಕ್ ಇದು ಮಾಡಿದಿರಲ್ಲ, ಗೊಬ್ಬರ ನ್ಯಾಚುರಲ್ ಅದೇ ಆರ್ಗ್ಯಾನಿಕ್ ಕೊಡ್ತೀರಾ? ಈಗ ಇದರಲ್ಲಿ ಏನು ಕೂಡ ನಾನು ಕೆಲವು ವೆಂಚೂರಿಯಲ್ಲಿ ಬಿಡ್ತೀನಿ. ವೆಂಚೂರಿಯಿಂದ ಗೊಬ್ಬರ ಹಾಕಿ ಇದಕ್ಕೆ ಬಿಡ್ತೀನಿ. ಆಯ್ತಾ, ಆಮೇಲೆ 1 ಡೇ ಬಿಟ್ಟು 1 ಡೇ ಹೇಳಿದ್ನಲ್ಲ, ನಮ್ಮ ಇದು ಏನು ಗಂಜಲ ಪ್ಲಸ್ ನೀರು, ಇದು ಕಂಟಿನ್ಯೂಸ್ ಇದಕ್ಕೆ ಹೋಗ್ತಾ ಇರ್ತದೆ. ಇದು ಇಷ್ಟೇ ಮಾತ್ರ. ಮೇಲೆ ಕೆಳಗೆ ಇಷ್ಟು ಕಲರ್ ಹೂವನ್ನು ಹಾಕಿದೀನಿ. ಇವು ಅಷ್ಟು ಡಿಮಾಂಡ್ ಇಲ್ಲ. ಇಷ್ಟು ಚೆನ್ನಾಗಿದಾವೆ, ಅಷ್ಟು ಡಿಮಾಂಡ್ ಇಲ್ಲ. ಡಿಮಾಂಡ್ ಬರೋದಿಲ್ಲ. ನ್ಯಾಚುರಲ್ ಆಗಿ ಎಲ್ಲ ಜನ ಇದು ಐಶ್ವರ್ಯ ಅಂತ ಹೇಳ್ತಾರೆ. ಇದೊಂದು ಸ್ವಲ್ಪ ರೇಟ್ ಪರವಾಗಿಲ್ಲ. ಐಶ್ವರ್ಯ, ಇದೊಂದು ಐಶ್ವರ್ಯ ಇದೆಯಲ್ಲ, ಇದೊಂದು ರೇಟ್ ಚೆನ್ನಾಗಿದೆ ಇದು. ಆಯ್ತಾ, ಇನ್ ಬಾಕಿದು ಇದೆ. ಬಸ್ಕಿನ ರೇಟಿಗೆ ಜಾಸ್ತಿ ರೇಟು. ಸರ್, ಈ ತರ ಫ್ರೂಟ್ಸ್ ಲೈಕ್ ಟೊಮೊಟೊ ಆಗಿರ್ಬೋದು, ಆ ತರ ಏನಾದ್ರು ವೆಜಿಟೇಬಲ್ಸ್ ಮಾಡಿದೀನಿ. ಟೊಮೆಟೊ ಮಾಡಿದೀನಿ, ವೆಜಿಟೇಬಲ್ ಮಾಡಿದೀನಿ. ಪಾಲಿ ಹೌಸಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಟೊಮೊಟೊ ವೆಜಿಟೇಬಲ್ಸ್ ಬರೋದಿಲ್ಲ. ಕ್ಯಾಪ್ಸಿಕಮ್ ಒಂದೇ ನಿಮಗೆ ಅಷ್ಟೊಂದು ಚೆನ್ನಾಗಿ ಬಂದಿದೆ. ಕ್ಯಾಪ್ಸಿಕಮ್ ಇದು ಅಷ್ಟೇ, ಹೂನು ಅಷ್ಟೇ, ಎರಡು ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಬೇರೆ ಏನಾದ್ರು ಬೇರೆ ಟ್ರೈ ಮಾಡ್ಬೇಕು? ಈಗ ಆಲ್ಟರ್ನೇಟ್ ಮಾಡ್ತೀನಿ. ಈಗ ಹೂ ನಾನು ಆಕ್ಚುಲಿ ಇನ್ನ 2 ಪಾಲಿ ಹೌಸ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಸೊ ಅಲ್ಲಿ ಜಾಗ ಇದೆ, ಅಲ್ಲೊಂದು ಪಾಲಿ ಹೌಸು, ಮೇಲೆ ಜಾಗ ಇದೆ, ಮೇಲೊಂದು ಪಾಲಿ ಹೌಸು. 2 ಮಾಡಿದ್ರೆ 365 ಡೇಸ್ ರೆವೆನ್ಯೂ ಜನರೇಟ್ ಆಗಬೇಕು. ಸೊ ಇದ್ರಲ್ಲಿ ಏನೋ ಬರ್ತಾ ಇದೆ. ನೆಕ್ಸ್ಟ್ ಅದರಲ್ಲಿ ಆಲ್ಟರ್ನೇಟ್. ಆಯ್ತಾ, ಎಲ್ಲ ಒಂದೇ ಸಲ ನನಗೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ. ಸೊ ಎಲ್ಲ ಇದನ್ನ ಒಂದೇ ಸಲ ಕಳಿಸ್ಲಿಕ್ಕೆ ಅವಕಾಶ ಆಗ್ತದೆ. ಹಂಗಾಗಿ 3 ಪಾಲಿ ಮಾಡ್ಕೊಂಡ್ರೆ ಒಳ್ಳೆ ರೆವಿನ್ಯೂನ ತಗೋಬಹುದು. ಸರ್, ಎಷ್ಟು ಖರ್ಚಾಯ್ತು ಸರ್ ನಿಮ್ದು? ಅಂದ್ರೆ ಡ್ರಿಪ್ಪಿಗೆ ಇದು ನಾನು ಸುಮಾರು ಒಂದು 35 ಲಕ್ಷ ಇದಕ್ಕೆ ಖರ್ಚು ಮಾಡಿದ್ದೀನಿ. ಅದಕ್ಕೆ ಪಾಲಿ ಹೌಸಿಗೆ. ಅದ್ರಲ್ಲಿ 17.5 ಲಕ್ಷ ಇಲಾಖೆಯವರು ಸಬ್ಸಿಡಿ ಕೊಟ್ಟಿದ್ದಾರೆ. ಡ್ರಿಪ್ಪಿಗೆ ಕೊಟ್ಟಿದ್ದಾರೆ, ಆಮೇಲೆ ಗಿಡಕ್ಕೂ ಕೊಟ್ಟಿದ್ದಾರೆ, ಗೊಬ್ಬರ ಕೊಟ್ಟಿದ್ದಾರೆ. ಆಯ್ತಾ, ಈಗೇನಿದೆ ನಾನು ಅದರಲ್ಲಿ 18 ಲಕ್ಷದ್ದು ಇದು ಬೆಳೆದಿದ್ದೆ, ಕ್ಯಾಪ್ಸಿಕಮ್ ಬೆಳೆದಿದ್ದೆ. ಅದು ನನ್ನ ಇನ್ವೆಸ್ಟ್ಮೆಂಟ್ ಈಗ ಏನಿಲ್ಲ. ಇನ್ವೆಸ್ಟ್ಮೆಂಟ್ ಹಾಕಿರೋದನ್ನೆಲ್ಲ ಬಂದ್ಬಿಟ್ಟಿದೆ. ಈಗ ಹೂಗೂ ಸುಮಾರು ಒಂದು 2.5ರಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ. ಈಗ 6 ಲಕ್ಷ ರೂಪಾಯಿ ಮಾಡಿದ್ದೀನಿ. ಆಲ್ರೆಡಿ ಮಾರಾಟ ಮಾಡಿದ್ದೀನಿ. ಅದಕ್ಕೊಂದು ಹೂವಿಗೆ ಬೇರೆ ಲೆಡ್ಜರ್ ಇಟ್ಟಿದ್ದೀನಿ, ಕೋಳಿಗೆ ಬೇರೆ ಲೆಡ್ಜರ್ ಇಟ್ಟಿದ್ದೀನಿ, ಹಸುಗೆ ಬೇರೆ ಲೆಡ್ಜರ್ ಇಟ್ಟಿದ್ದೀನಿ. ಯಾವ ಟೈಮಲ್ಲಿ ಯಾವ ಔಷಧಿ ಹೊಡೆದ್ವಿ ಅಂತ ಹೇಳಿ ಲೆಡ್ಜರ್ ಇರುತ್ತೆ. ಯಾವ ಡೇ ಹೊಡೆದ್ವಿ. ಆಯ್ತಾ, ಇವತ್ತು ಎಷ್ಟು ಹೂ ಕಟಾವಾಯಿತು, ಎಷ್ಟು ಹೋಯ್ತು, ಅದ್ರ ಬಿಲ್ಸು ಎಲ್ಲದು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ವಿ. ಎಲ್ಲದರಲ್ಲೂ ಏನು ಎಲ್ಲದೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ಎಲ್ಲಾದ್ರೂ ನೀವು ಮಾಡಬೇಕು, ಶ್ರದ್ಧೆಯಿಂದ ಮಾಡ್ಬೇಕು ಅಷ್ಟೇ. ಶ್ರದ್ಧೆ ಇತ್ತು ಮಾಡಿದ್ರೆ ಏನಾದ್ರು ಲಾಭ ಕಳ್ಕೊಬಹುದು. ಒಂದೇ ಸಲ ಬರೋದಿಲ್ಲ. ಈಗ ನಾನು ಶುರು ಮಾಡಿ 1.25 ಲಕ್ಷ ಬಂದೆ, 1.25 ವರ್ಷ ಆಗಿದೆ. ಸೊ ಲಾಂಗ್ ಟರ್ಮ್ ಆಗ್ಬಹುದು. ನಾನದೇ ಅಡಿಕೆ ಒಂದೇ ಪರ್ಯಾಯವಾಗಿ ಬೆಳಿಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಮಾಡ್ಲಿಕ್ಕೋಸ್ಕರ ಮಾಡಿರೋದು. ನನಗೆಲ್ಲ 65, ನಾನು ರಿಟೈರ್ ಆಗ್ಬಿಟ್ಟು ಸುಮ್ನೆ ಮನೆ ಕೂರ್ಬೋದಾಗಿತ್ತು. ಸುಮ್ನೆ ಕೂರದೇನಪ್ಪ, ಅದ್ರ ಬದ್ಲಿ ಏನಾರು ಮಾಡೋಣ ಅಂತ ಹೇಳಿ ಮಾಡಿರೋದು. ಆಯ್ತಾ. ಲೈಕ್ ಸರ್, ಈಗ ಯಾರು ಸಾಮಾನ್ಯ ರೈತರು ಮಾಡ್ಬೇಕು ಅನ್ಕೊಂಡ್ರೆ ಏನ್ ಮಾಡ್ಬೇಕು? ಡಾಕ್ಯುಮೆಂಟ್ಸ್ ಏನಿಲ್ಲ. ಆ ಹೊಲದ ಪಾಣಿ ಕೊಡ್ಬೇಕಾಗ್ತದೆ, ಆಮೇಲೆ ಆಧಾರ್ ಕಾರ್ಡ್ ಕೊಡ್ಬೇಕಾಗುತ್ತೆ. ಆಯ್ತಾ, ಆಮೇಲೆ ಆಧಾರ್ ಕಾರ್ಡ್ ಫೋಟೋ ಕೊಡ್ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಅನ್ನ ಕೊಡ್ಬೇಕಾಗುತ್ತೆ. ಆಯ್ತಾ, ಆಮೇಲೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿದೊಂದು ನಿವಾಸಿ ದೃಢೀಕರಣ ಪತ್ರ ಕೊಡ್ಬೇಕಾಗುತ್ತೆ. ಇಷ್ಟು ಕೊಟ್ಬಿಟ್ರೆ ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಬ್ಮಿಟ್ ಮಾಡಿ. ಹಾರ್ಟಿಕಲ್ಚರ್.
ಅವರು ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ ಜಿ ಪಿ ಎಸ್ ಮಾಡ್ಕೊಂಡು ಎಲ್ಲ ಹಂತದಲ್ಲೂ ಜಿ ಪಿ ಎಸ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಅವರೇ ಎನ್ ಪೆನ್ನಲ್ಲಿ ಇರ್ತಕ್ಕಂಥ ಜನ ಇರ್ತಾರೆ, ಅವರೇ ಬಂದು ಇದನ್ನ ಪಾಲಿಯೋಸನ ಮಾಡ್ತಾರೆ. ಲೈಕ್ ಎಷ್ಟು ಮಂತ್ ಬೇಕಾಗುತ್ತೆ ಸರ್ ಸಬ್ಸಿಡಿ ನಿಮಗೆ ರೀಚ್ ಆಗುತ್ತೆ? ಲೈಕ್ ಆಗ್ತಾ ಇದ್ದಂಗ್ಲೇ ಬರುತ್ತಾ ಅಥವಾ ಇಲ್ಲ ಕೊಡ್ತಾ ಅದನ್ನ ನಾವು ಮಾಡಿ ಇದು ಮಾಡಿದ್ರೆ 1.5-2 ತಿಂಗಳಲ್ಲಿ ಕೊಟ್ಬಿಡ್ತಾರೆ. ಡಿಪೆಂಡ್ಸ್ ಅಪಾನ್ ಅವರು ಏನು ಇದು ರಿಲೀಸ್ ಆಗುತ್ತೆ ಅದ್ರ ಪ್ರಕಾರ ಫಂಡ್ ರಿಲೀಸ್ ಆದಂಗೆಲ್ಲ ಕೊಟ್ಬಿಡ್ತಾರೆ. ಅವ್ರಿಗೆ ಯಾರು ಇಟ್ಕೊಳ್ಳೋದೇನಿಲ್ಲ. ಆಮೇಲೆ ಬಹಳ ಹೆಲ್ಪ್ ಮಾಡಿದಾರೆ ಅವರು, ಡಿಪಾರ್ಟ್ಮೆಂಟ್ ಅವರು ಬಹಳ ಹೆಲ್ಪ್ ಮಾಡಿದ್ದಾರೆ. ಸರ್ ನೀರ್ ಮ್ಯಾನೇಜ್ಮೆಂಟ್ ಎಲ್ಲ ಹೆಂಗ್ ಮಾಡ್ತೀರಾ? ನೀರ್ ಮ್ಯಾನೇಜ್ಮೆಂಟ್ 2 ದಿವಸಕ್ಕೊಂದ್ಸಲ ನೀರು ಬಿಡ್ತೀವಿ. ಆಮೇಲೆ ಎವ್ರಿ ವೀಕ್ ಯಾವ್ಯಾವ ಗೊಬ್ಬರ ಕೊಡಬೇಕು NPK ಕೊಡ್ತಾ ಇರ್ತೀನಿ, ಆಯ್ತಾ. ಮತ್ತೆ ನನ್ನ ಗಂಜಲ ನೀರು ಇದೆಯಲ್ಲ ಅದೇ ಅದಕ್ಕೆ ಒಳ್ಳೆ ಇದು ಪ್ರೋಟೀನ್, ಆಯ್ತಾ. ಮತ್ತೆ ಬೇರೆ ಯಾವ್ದು ಗೊಬ್ಬರ ಕೊಡಲ್ಲ ನಾನು ಯೂಶಲಿ. NPK ಅವ್ರು ಏನು ರೆಕಮೆಂಡ್ ಮಾಡ್ತಾರೆ ಇವರು, ಈ ಟೈಮಲ್ಲಿ ಇದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡ್ತೀನಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದ್ರಲ್ಲಿ ಕೊಡ್ತೀನಿ, ಅದರಲ್ಲಿ ವೆಂಚುರಿಯಲ್ಲಿ ಕೊಡ್ತೀನಿ. ವೆಂಚುರಲ್ಲಿ ಹಾಕಿ ಕಲಸಿ ಇದು ಮಾಡಿಬಿಟ್ರೆ ಅದು ಎಲ್ಲ ಪ್ಲಾಂಟ್ಸಿಗೂ ಹೋಗ್ತದೆ. ಸರ್ ಇದು ಕಲ್ಟಿವೇಶನ್ ಏನಾದ್ರು ಮಾಡ್ತೀರಿ ಇದು ತೆಗೆದ್ಮೇಲೆ? ಕಲ್ಟಿವೇಶನ್ ಅಲ್ಲಿ ಓಪನ್ ಇದೆ, ಬಂದು ಟ್ರಾಕ್ಟ್ರಿ ಅಲ್ಲಿ ನೀಟಾಗಿ ಕಲ್ಟಿವೇಶನ್ ಮಾಡಿ ಮತ್ತೆ ಇದನ್ನ ಪ್ಲಾಂಟೇಶನ್ ಮಾಡ್ತೀವಿ. ಪ್ಲಾಂಟೇಶನ್ ಮಾಡಿದ್ರೆ ಮತ್ತೆ ಕಲ್ಟಿವೇಶನ್ ಏನಾದ್ರು ಇಲ್ಲ ಕಲ್ಟಿವೇಶನ್ ಮಾಡಿದ ನಂತರನೇ ಇವನ್ನೆಲ್ಲ ಇದು ಮಾಡಿಬಿಟ್ಟು ತೆಗೆದ್ಬಿಟ್ಟು ಮತ್ತೆ ಟ್ರಾಕ್ಟರ್ ಹೊಡ್ಕೊಂಡು ಫ್ಲೋ ಮಾಡ್ಕೊಂಡು, ಆಯ್ತಾ. ಮತ್ತೆ ಇದನ್ನ ಮಾಡ್ಕೋಬೇಕಾಗುತ್ತೆ, ಏನು ಕಾಲುವೆ ತರ ಬದು ಮಾಡ್ಕೋಬೇಕಾಗುತ್ತೆ, ಮಾಡ್ಕೊಂಡು ಅದ್ರಲ್ಲಿ ಪ್ಲಾಂಟಿಂಗ್ ಮಾಡ್ಬೇಕಾಗುತ್ತೆ. ಇದು ಕಳೆ ಪಳೆ ಅದನ್ನೆಲ್ಲ ಕಳೆ ಪ್ರತ್ಯೇಕ ಕಳೆ ತೆಗಿತಿರ್ಬೇಕು ಅವನ್ನೆಲ್ಲ ರುಟೀನ್ ಕೆಲಸ ಇವೆಲ್ಲ, ಕಳೆ ಗೊಬ್ಬರ ನೀರು ಮತ್ತೆ ಇವೇನಿದಾವಲ್ಲ ಔಷಧಿ. ಸರ್ ರೋಗ ಯಾವುದು ನೋಡಿಲ್ಲ? ಬರ್ತದೆ ರೋಗ, ಇದಕ್ಕೆ ಮೈಟ್ಸ್ ಬರುತ್ತೆ, ಟ್ರಿಪ್ಸ್ ಬರುತ್ತೆ, ಆಯ್ತಾ, ಬರ್ತಾ ಇರ್ತದೆ. ಅದು ಈಗ ಬಾಲ್ಯೋತ್ಸವ ಸುಮ್ಮನೆ ನೋಡ್ದಂಗೆ ಸುಮ್ಮನೆ ಹೋದಾಗ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಎಲ್ಲಾದ್ರೂ ತೋರಿಸ್ತೀನಿ ನಿಮಗೆ, ತೋರಿಸ್ತೇವೆ. ಕಳೆ ಇದು ರೋಗ ಬರ್ತವೆ, ರೋಗ ಇಲ್ಲದೆ ಯಾವುದು ಇರೋದು ರೋಗ 100% ರೋಗ ಬರ್ತದೆ. ಆ ರೋಗ ನಿಯಂತ್ರಣ ಮಾಡೋಕ್ಕೆ ಸಂಬಂಧಪಟ್ಟ ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲ ನೋಡಿ, ಈ ಹೂ ಏನಾಗಿದೆ ಇದು, ಇದು ರೋಗ ಇದು, ಆಯ್ತಾ. ಇವೆಲ್ಲ ಅಲ್ಲ ನೋಡಿ ನೋಡ್ಬೇಕಾಗ್ತದೆ, ನೋಡಿದ್ರೆ ಗೊತ್ತಾಗುತ್ತೆ ಏನಾಗಿದೆ ಏನು ಯಾಕಿದೆ, ಸರಿ ಹರಳಿಲ್ಲ, ಸರಿ ಹರಳಿಲ್ಲ, ಅದಕ್ಕೆ ಏನೋ ಡಿಫಿಷಿಯನ್ಸಿ ಇದೆ, ನ್ಯೂಟ್ರಿಯೆಂಟ್ ಬೇಕಾಗ್ತದೆ. ಅಲ್ಲಿ ನೋಡಿ ಅವೆಲ್ಲ ಸರಿ ಹರಳಿಲ್ಲ. ನೋಡಿದ್ರೆ ಸುಮ್ಮನೆ ಇದು ಓಡಾಡಿದ್ರೆ ಗೊತ್ತಾಗುತ್ತೆ ರೋಗ ಏನಾಗ್ತದೆ. ಮೈಟ್ಸು ಟ್ರಿಪ್ಸು ಇವೆಲ್ಲ ಇದ್ದಾವೆ ಇವು. ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ನೋಡಿ, ಇಲ್ಲಿ ಬರ್ರಿ ಏನಾಗಿದೆ ನೋಡಿ, ಅಲ್ವಾ. ಅದನ್ನ ಫೋಟೋ ತೆಗೆದು ನಮ್ಮ ಆಫೀಸರ್ಸಿಗೆ ಕಳಿಸಿದ್ರೆ ಅವರು ನೋಡ್ಬಿಟ್ಟು ಸರ್ ಇದನ್ನ ಇದು ಸ್ಪ್ರೇ ಮಾಡ್ರಿ ಅಂತ ಹೇಳ್ತಾರೆ. ಇದಾಗಿದೆ ಮೈಟ್ಸ್ ಆಗಿದೆ, ಮೈಟ್ಸ್ ಸ್ಪ್ರೇ ಮಾಡ್ರಿ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ನಾವು ಸ್ಪ್ರೇ ಮಾಡ್ತೀವಿ. ಸರ್ ಡೇ ಅಂದ್ರೆ ಫುಲ್ ಡೇ ಇದನ್ನ ಬಲ್ಬ್ ನ ಆನ್ ಮಾಡಿರ್ತೀರಾ? ಲೈಕ್ ಟೆಂಪರೇಚರ್ 30 ದಿವಸ ಮಾತ್ರ, ಓನ್ಲಿ 30 ಡೇಸ್. ಸಂಜೆ ಈವ್ನಿಂಗ್ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಅಷ್ಟೇ, ಮಧ್ಯ ಇಲ್ಲ, ಬಿಸಿಲು ಇದೆಲ್ಲ. ಥ್ಯಾಂಕ್ ಯು ಸರ್. ಸರ್ ಈಗ ಹೊಸದಾಗಿ ಏನಾರು ಮಾಡ್ಬೇಕನ್ನೋದಕ್ಕೆ ನೀವೇನಾದ್ರು ಹೇಳ್ತೀರಾ? ಲೈಕ್ ಈ ತರ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಈ ಪ್ರಮಾಣದಲ್ಲಿ ಮಾಡೋಕ್ಕಿನ್ನ ಅವ್ರಿಗೆ ಎಷ್ಟಾಗುತ್ತೆ, ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡು ಒಳ್ಳೇದು. ಸುಮ್ಮನೆ ಇನ್ವೆಸ್ಟ್ ಐತೆ ಅಂತ ಇನ್ವೆಸ್ಟ್ ಮಾಡ್ಕೊಂಡು ಮಾಡೋದು ಬೇಡ, ಆಯ್ತಾ. ಸಣ್ಣದಾಗಿ ಮಾಡ್ಕೊಂಡು ಅವ್ರಿಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾನು ಫ್ರೀ ಮಾಹಿತಿ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ, ಆಯ್ತಾ. ಯಾರು ಮೋಸ ಹೋಗೋದು ಬೇಡ. ಈ ಫೀಲ್ಡಲ್ಲಿ ಭಾಳ ಮೋಸ ಮಾಡಿದ್ರೆ ಭಾಳ ಜನ.